ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ಅಲೆ ಇರೋರ ಕಲಿಯುಗ, ಅಲೆ ತೆಗಿಯೋರ ಕಲಿಯುಗ, ಹೊಡಿಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದ್ರಲ್ಲೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕು ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ. ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೊಟ್ಟೆ ನಾಶಕ್ಕಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ಇನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನ ಕೊಡ್ತೇವೆ. ಪ್ರಸಂಗ ಬಿದ್ರೆ ಮಗ್ಲ ಮನ್ಕೊಳಕ್ಕೆ ಕೊಡ್ತೇವೆ, ಮಾಡಿ ಹೊಟ್ಟೆ ಕಿತ್ಕೊತೇವೆ. ಆಮೇಲೆ ಒಂದಲ್ಲ ಎರಡಲ್ಲ ಗುಮ್ತೀವಿ, ಗುಮ್ಮಿಸ್ಕೊಳಕಬೇ. ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮ್ಗೆ ಅರ್ಥ ಆಗಲ್ಲ, ಅರ್ಥ ಆದ್ರ ಪಕ್ಕದಲ್ಲಿರೋನು ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ಅವಧಾನ ಅವನಿಗೆ. ಯಾಕಂದ್ರೆ ಎಲ್ಲರೂ ಬ್ಯೂಸಿ. ನಮ್ದ ನಮಗೆ ತೊಳ್ಕೊಳಕ್ ಸೌಡಿಲ್ಲ, ಈಗ ಊರ್ದೇ ತೊಳಿದ್ರಪ್ಪ ಅನ್ನೋನು. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ನೀವ್ ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸಿನೆಸ್. ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 200 ಆಗ್ಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿದ್ದಿರೋ ರೈತ ಅಂತೇಳಿ ಆಸೆ ಪಡ್ತಾನೆ. ಇನ್ನಾವ್ ಆಸೆ ಪಡತ್ತಪ್ಪ, ಚುನಾವಣೆಯಲ್ಲಿ ಎದ್ದೆ ಮುಸುಡಿನ ನಂಬಿಕೊಂಡು ಓಟಿಗೆ 500,000 ಹಂಚಿದೀವಲ್ಲ, ಹೆಂಗ ತೆಗಿಬೇಕ್ರಪ್ಪ, ಹೆಂಗ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕವೆ, ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕ್ಕವೆ. ಅಲ್ಲಿ ಹೊಡೆದಾದ್ರೂ ತೆಗಿತೀವಿ, ಕಡ್ದಾದ್ರೂ ತೆಗಿತೀವಿ, ಬಟ್ಟಿನೊಳಗೆ ಎಂದು ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ? ನಮ್ಮ ಅಪ್ಪ ಮುಚ್ತಾನೆ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವು ಮಜವ. ನಾ ಮಾತಾಡೋದು ಸ್ವಲ್ಪ ಬಿರುಸು ಅನಿಸ್ತೈತಿ, ಆದ್ರೆ ಅದು ಯಾವತ್ತಿದ್ರು ಕರೆನ ಇರ್ತೈತಿ, ಇರಾಕಬೇಕ. ದುಡ್ಡಿನಾಗ ದೊಡ್ಡವ ಈ ಜೈರ, ಸೊಕ್ಕಿನ್ಯಾಗ ದೊಡ್ಡವ ಈ ಜೈರ, ದೌಲತ್ತಿನ್ಯಾಗ ದೊಡ್ಡವ ಈ ಜೈರ. ಹುಟ್ಟುವಾಗಲೇ ಜಯ ನಾವು ಮುಂದಿಟ್ಕೊಂಡು ಹುಟ್ಟಿದವನೇ ಈ ಜೈರ. ಇಂಥ ಜಯರಾಜನಿಗೆ ಎದುರಾಗಿ ನಿಂತು ಮಾತನಾಡುವಷ್ಟು ಸತ್ಯನಲೆ ಬರಲಿಲ್ಲ. ದುಡ್ಡು ಕೂಳಿಯು ಗತಿಯಿಂದ ಈ ಊರಲ್ಲಿ ನಾನು ನಡೆದದ್ದೇ ದಾರಿ ಇರುವಾಗ ನನ್ನೆಡೆಗೆ ಬೊಟ್ಟಿಟ್ಟು ಮಾತನಾಡುವಷ್ಟು ಸತ್ಯನಲೆ ನಿನ್ನ ತಮ್ಮಗ. ಇನ್ನು ಮುಂದೆ ಈ ಜಯರಾಜ ಆಡೋನವ್ರ ಅಂಗ್ಯಾಟ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೇನೆ. ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟಿದವನು. ಮರ್ಯಾದ ಬೇಗ ಹಾಳಾಗಿ ಹೋಗ್ತಾನೆ. ಸಾಕಾಗಿದ್ರಿ ಒಂದು ಕಾಲ, ಮನಿ ಅನ್ನಂಗಿಲ್ಲ, ಮಾರಾಗಿಲ್ಲ. ಬರ್ಲಿ, ನಮಸ್ಕಾರ ಸೌಕರ್ಯ. ಯಾಕೆ ಹಿಂಗೆ ಬುದ್ಧಿ ಕಳಿಸಿ